ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ನಿಮ್ಮ ಕರುಳಿನಲ್ಲಿ ವರ್ಮ್ಸ್ ಇಲ್ಲ ಅಂದರೆ 6 ಥರ ವರ್ಮ್ಸ್ ಇದ್ದಾವೆ. ಇಲ್ಲ ಅಂದರೆ ಯು ಆರ್ ನಾಟ್ ಎನ್ ಇಂಡಿಯನ್ ಅಂತ, ಅಂದರೆ ಅಷ್ಟು ಕಾಮನ್ ಅಂತ. ನೋಡಿ, ರೌಂಡ್ ವರ್ಮ್ ಅಂದರೆ ಜಂತುಳ ಇಷ್ಟುದ್ದ ಇರುತ್ತೆ. ಮಕ್ಕಳು ಮೋಷನ್ ಮಾಡೋವಾಗ ಜಂತುಳ ಬಿದ್ದಿರೋದನ್ನು ನಾವು ನೋಡಿದ್ದೀವಿ. ತಗೊಂಬಂದು ಎಷ್ಟೋ ಸಾರಿ ಹುಳುಗಳು ಕಾಲೋನಿ ಜಾಸ್ತಿ ಆದರೆ ಮಗು ವಾಂತಿ ಮಾಡಿದಾಗೆ ಬಾಯಿಂದ ಮೂಗಿಂದ ಬಂದಿರೋದು ನನ್ನ ಹತ್ರ ಫೋಟೋನೇ ಇದೆ. ಅದು ಕೆಲವು ಸಮಯ 8 ವರ್ಷದ ಮಗು ನಾನು ಜಯನಗರ ಜನರಲ್ ಹಾಸ್ಪಿಟ್ಲಲ್ಲಿದ್ದಾಗೆ ಹೊಟ್ಟೆ ಉಬ್ಕೊಂಡು ಬಂದಾಗೆ ಅದನ್ನು ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತೀವಿ. ನಾನು ಅಬ್ಡಮನ್ ಓಪನ್ ಮಾಡಿದಾಗೆ 101 ಜಂತುಳುಗಳು ಅವೇ ರೌಂಡ್ ಹೊಡ್ಕೊಂಡು ಬಾಲ್ ಥರ ಆಗಿ ಅಬ್ಸ್ಟ್ರಕ್ಷನ್, ಸ್ಮಾಲ್ ಬೌಲ್, ಸಣ್ಣ ಕರುಳಿನ ಅಬ್ಸ್ಟ್ರಕ್ಷನ್ ಬಿಕಾಸ್ ಆಫ್ ರೌಂಡ್ ವರ್ಮ್ಸ್. ನಾನು ಓಪನ್ ಮಾಡಿ ಅಷ್ಟು ಹುಳುಗಳನ್ನು ತೆಗೆದು ಫೋಟೋ ತೆಗೆದಿಟ್ಟಿದ್ದೀನಿ. ಸೊ ಇವೆಲ್ಲವೂ ಕೂಡ ಬರೀ ಮಕ್ಕಳನ್ನಲ್ಲಾಗತ್ತಾ? ಇಲ್ಲ, ಯಾರಿಗೇ ಆಗಲಿ, ಇಂಡಿಯನ್ಸ್ಗೆ ಅಂದರೆ ನಮ್ಮ ಫುಡ್ಡು, ನಮ್ಮ ಹ್ಯಾಬಿಟ್ಸ್ ಇರೋರಿಗೆ ಕರುಳಿನಲ್ಲಿ ವರ್ಮ್ಸ್ ಆಗುತ್ತೆ. ಸೊ ಹೆಂಗೆ ಪ್ರಿವೆಂಟ್ ಮಾಡೋದು ಅಂದರೆ, ಮೊದಲೆಲ್ಲ ನನಗೆ ಚೆನ್ನಾಗಿ ನೆನಪಿದೆ, ನಾವು ಚಿಕ್ಕ ಹುಡುಗರಾಗೆ ಕುಂತಿ ಕುಮಾರ ಎಣ್ಣೆ ಅಂತ ಕೂರಿಸೋರು. 10-12 ಸಾರಿ ಲೂಸ್ ಮೋಷನ್ ಆಗಿ ಸುಸ್ತಾಗ್ಬಿಡೇವು ನಾವು. ಆವಾಗ ಬರೀ ಬೇಳೆಕಟ್ಟು ಸಾರು ಕೊಡಿಸೋರು. ಬಟ್ ಈಗ ನನಗೆ ಗೊತ್ತಾಗಿದೆ. ನೀವು ನೋಡಿ, ಒಂದು ಸಿಂಪಲ್ ಸೈನ್ಸ್ ಹೇಳ್ತೀನಿ ನಿಮಗೆ. ನೀವು ಕೆರೆ ಕೋಡಿ ಹತ್ರ ಹೋಗಿ, ಮೇಲಿಂದ ಕೋಡಿ ನೀರು ಬೀಳ್ತಾ ಇರ್ತದೆ, ಮೀನನ್ನು ಕೆಳಗಡೆ ಕೊಡಮೆ ಅಂತ ಇಡಲ್ಲ, ಇಲ್ಲಿಡ್ತಾರೆ. ಯಾಕಂದರೆ ಮೀನು ಯಾವಾಗಲೂ ಅಗೇನೆಸ್ಟ್ ದ ವಾಟರ್ ಪಾಸ್ ಆಗುತ್ತೆ, ಅಂದರೆ ಜಂಪ್ ಹೊಡೆಯುತ್ತೆ, ಅಗೇನೆಸ್ಟ್ ಅಲ್ಲಿ ಬಂದು ಬೀಳುತ್ತೆ. ಹಂಗಾಗಿ ಜನಗಳಿಗೆ ಅದು ಗೊತ್ತು. ನಿಮ್ಮ ರೌಂಡ್ ವರ್ಮ್ಸು ಅಷ್ಟೇ. ನೀವು ಎಷ್ಟೇ ಸಾರಿ ಲೂಸ್ ಮೋಷನ್ ನೋಡಿರಿ, ಅದು ಈಚೆಗೆ ಬರಲ್ಲ, ವಾಪಸ್ ಹೋಗುತ್ತೆ. ಮತ್ತು ಹೆಂಗೆ ಡಾಕ್ಟ್ರೆ ಇದನ್ನು ತೆಗೆಯೋದು ಅಂದರೆ, ಅದನ್ನು ಪ್ಯಾರಲೈಸ್ ಮಾಡಬೇಕು. ನಾವು ತಿಂದ ಆಹಾರನ ರೌಂಡ್ ವರ್ಮ್ಸ್ ತಿಂತವೆ. ಸೊ ಆಲ್ಬೆಂಡೋಸೋಲ್ ಮಾತ್ರೆ, ಆಂಟಿ ಡಿವರ್ಮಿಂಗ್ ಟ್ಯಾಬ್ಲೆಟ್ ಅಂತೀವಿ ನಾವು, ಆಂಟಿ ಅಮೀಬಿಕ್ ಟ್ರೀಟ್ಮೆಂಟ್ ಅಂತೀವಿ. ಆಲ್ಬೆಂಡೋಸೋಲ್ ಗ್ರೂಪಿಂದ ಬೇರೆ ಗ್ರೂಪು ಇದೆ. ಆ ಮಾತ್ರೆಯನ್ನು ತೊಗೊಂಡ್ರೆ ಈ ವರ್ಮ್ ಅದನ್ನು ತಿಂದು ಪ್ಯಾರಲೈಸ್ ಆಗಿಬಿಡುತ್ತೆ. ಅದು ಪ್ಯಾರಲೈಸ್ ಆದರೆ ನಮ್ಮ ಕರುಳು ಯಾವಾಗಲೂ ಮೂವ್ ಆಗ್ತಾನೆ ಇರುತ್ತೆ. ಅದು ಪುಷ್ ಮಾಡ್ತಾ 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 ನಿಮ್ಮ ಮೋಷನ ಬಂದು ಬಿದ್ದೋಗುತ್ತೆ. ತುಂಬ ಜನ ಕೇಳ್ತಾರೆ, ಡಾಕ್ಟ್ರೇ ಜಂತುಳ ಬಿದ್ದಿದ್ದೇ ಕಾಣಲಿಲ್ಲ ಅಂತ. ಇದ್ದರೆ ಬೀಳುತ್ತೆ, ಇಲ್ಲದ್ರೆ ನಿಮಗೇನು ನಷ್ಟ ಇಲ್ಲ, 60 ರೂಪಾಯಿ ಹೋಗುತ್ತೆ. ಒಂದು ಮಾತ್ರೆ 10 ರೂಪಾಯಿ ಅಷ್ಟೇ, 2 ಮಾತ್ರೆ ಹೇಳ್ತೀವಿ ಯೂಶ್ವಲಿ. ಸೊ ತುಂಬ ಜನ ನಿಮ್ಗೆ ವರ್ಮ್ ಇರಲಿ ಹೋಗಲಿ 6 ತಿಂಗಳಿಗೊಂದ್ಸರಿ, ದೊಡ್ಡವರು ಮಕ್ಕಳು ಎಲ್ಲರೂ ಕೂಡ ಚ್ಯೂವಬಲ್ ಟ್ಯಾಬ್ಲೆಟ್, ದಯವಿಟ್ಟು ಮಾತ್ರೆ ನುಂಗಬೇಡಿ, ಅಗದು ತಿನ್ನಿ. ಸಿರಪ್ ಆದರೆ ಹಾಗೆ ಕುಡೀರಿ. ಸೊ ಇದು ಟೇಪ್ ವರ್ಮು ನಮ್ಮಲ್ಲಿ ಭಾಳ ಕಡಿಮೆ. ಪೋರ್ಕ್ ತಿನ್ನೋರಿಗೆ, ಹಂದಿ ಮಾಂಸ ತಿನ್ನೋರಿಗೆ, ಹಸಿರು ದನದ ಮಾಂಸ ತಿನ್ನೋರಿಗೆ ಟೇಪ್ ವರ್ಮ್ ಇರುತ್ತೆ. ಅದಕ್ಕೂ ಕೂಡ ವರ್ಮ್ಸ್ಗೆ ಟ್ರೀಟ್ಮೆಂಟ್ ಇದೆ. ಅದು ಬೇರೆ ಬೇರೆ ಡ್ರಗ್ಸ್ ಕೊಡ್ತೀವಿ. ಸೊ ನಿಮಗೆ ಯಾರೇ ಆಗಲಿ, ಸೊ ಈ ಪಿನ್ ವರ್ಮ್ ಇರುತ್ತೆ, ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಇದೊಂದು ವರ್ಮ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅನೇಕ ಭಾರತೀಯರು, ಅದರೊಳಗಾಗಿ ರೈತರು ತಮ್ಮ ರಕ್ತವನ್ನು ಯಾರಿಗೆ ದಾನ ಮಾಡ್ತಾರೆ ಗೊತ್ತಾ? ರಕ್ತದಾನ ಶ್ರೇಷ್ಠ ದಾನ ಅಂತೀವಿ. ಅನ್ಫಾರ್ಚುನೇಟ್ಲಿ ಅವರು ತಮ್ಮ ಹೊಟ್ಟೆ ಒಳಗೆ, ಅಂದರೆ ಕರುಳಿನಲ್ಲಿ ಡಿಯೋಡಿನಮ್ಲಿರುವ ಹುಕ್ ವರ್ಮ್ ಅಂತ ಇರುತ್ತೆ, ಈ ಹುಕ್ ವರ್ಮ್ಗೆ ರಕ್ತದಾನ ಮಾಡ್ತಿರ್ತಾರೆ. ಅದು ಸಕ್ ಮಾಡ್ತಾ ಇರುತ್ತೆ. ಹಳ್ಳಿಯವರು ನಮಗೆ ಆಪರೇಷನಿಗೆ ಬಂದಾಗೆ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ. 8 ಗ್ರಾಮ್ ಇರುತ್ತೆ. ಇವನಿಗೆ 14 ಗ್ರಾಮ್ ಇರೋದು. 8 ಯಾಕೆ ಅಂದರೆ ಅನ್ಫಾರ್ಚುನೇಟ್ಲಿ ಇವನ ಡಿಯೋಡಿನಮ್ನಲ್ಲಿ ಹುಕ್ ವರ್ಮ್ ಇರುತ್ತೆ. ಒಂದೊಂದು ವರ್ಮು ಕೂಡ ಬ್ಲಡ್ ಸಕ್ ಮಾಡ್ತಾ ಇರುತ್ತೆ. ಕಾಲೋನಿನೇ ಇರುತ್ತೆ, 400ರಿಂದ 4000ವರೆಗೂ ಹುಕ್ ವರ್ಮ್ ಇರ್ತವೆ. ಇದು ಹೆಂಗೆ ಹೋಗುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇದು ಆಹಾರದಿಂದ ಹೋಗಲ್ಲ. ನಮ್ಮ ರೈತರು ಹೊಲಕ್ಕೆ ಹೋದಾಗೆ ತಾವು ಚಪ್ಪಲಿ ಹಾಕ್ಕೊಂಡಿದ್ರು ಕೂಡ, ಶೂ ಹಾಕ್ಕೊಂಡಿದ್ರು ಕೂಡ ಬದಿನ ಮೇಲೆ ಬಿಟ್ಟು ಭೂಮಿ ತಾಯಿ ನಮಸ್ಕಾರ ಮಾಡಿ ಗದ್ದೆಗೆ ಅಥವಾ ಹೊಲಕ್ಕೆ ಇಳಿತಾರೆ. ನೀವು ಅದೇ ಚೈನಾಗೆ ಹೋಗಿ ನಮ್ಮ ರೈತರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಚೈನೊಳಗೆ ಟೂರಿಸಮ್ ಅಂತ. ಅಲ್ಲಿ ಗಂಬೂಟ್ ಇಲ್ದಿರ ಯಾವ ರೈತನೂ ಹೊಲ ಉಳೋದಿಲ್ಲ. ನಮ್ಮ ಇದರಲ್ಲಿ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಗೊಬ್ಬರ ಎಲ್ಲ ಹಾಕಿರ್ತಾರಲ್ಲ, ಅದರೊಳಗೆ ಪೇಟೆ ಗೊಬ್ಬರ ಅಂತಾರೆ. ನಮ್ಮ ಊರುಗಳ ಕಡೆ ಎಲ್ಲ ಸಿಟಿ ಗೊಬ್ಬರನ ಕೊಂಡ್ಕೊಂಡೋಗಿ ಭಾಳ ಫಲವತ್ತಾದ ಇದರೊಳಗೆ ಹ್ಯೂಮನ್ ಎಕ್ಸ್ಕ್ರೀಟ ಇರುತ್ತೆ. ಹಸುಗಳ ಸಗಣಿ ಹೆಂಗೆ ಊರುಗಳ ಕಡೆ ತಿಪ್ಪೆ ಒಳಗಿರುತ್ತಲ್ಲ, ಮನುಷ್ಯನ ಸಗಣಿ ಅಂದರೆ ಫೀಸಿಸ್ನೊಳಗೆ ಈ ಹುಕ್ ವರ್ಮಿನ ಮೊಟ್ಟೆ ಇರುತ್ತೆ. ಇವರು ಗೊಬ್ಬರ ಹಾಕಿರ್ತಾರಲ್ಲ, ಕಾಲಿಡ್ತಾರೆ ನೀರೊಳಗೆ, ಏನೋ ಕಡ್ದಂಗೆ ಆಗುತ್ತೆ. 2 ಬೆಳ್ಳುಗಳ ಸಂದೆ ಕೆಂಪಗಾಗುತ್ತೆ, ಈಚೆ ಬಂದು ಕೆರ್ಕೋತಾರೆ ನೋಡಿ, ಅಲ್ಲಿಂದ ಎಂಟ್ರಾಗುತ್ತೆ. ಆ ಹುಕ್ ವರ್ಮಿನ ಮೊಟ್ಟೆ ಒಳಗಿರುವ ಲಾರ್ವಾ ಬೆರಳಿನ ಸೊಂದೆ ಚರ್ಮದಿಂದ ರಕ್ತಕ್ಕೆ ಸೇರುತ್ತೆ. ಅಲ್ಲಿಂದ ಬಂದು ಅದರ ಸೈಕಲ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಎಲ್ಲಿ ಹೋಗಿ ಕೊನೆಗೆ ನಮ್ಮ ಅನ್ನನಾಳಕ್ಕೆ ಹೋಗಿ
ಅಲ್ಲಿಂದ ಸ್ಟಮಕ್ಕಿಗೆ ಹೋಗಿ ಅಲ್ಲಿಂದ ಡಿಯೋಡಿನಮ್ಗೆ ಹೋಗಿ ಅದು ಬಿಗ್ ಸೈಕಲ್, ಅದು ಮೆಡಿಕಲ್ ಕಾಲೇಜ್ ನಾವು ಪಾಠ ಮಾಡ್ತೀವಿ, ನಿಮ್ಗೆ ಬೇಕಿಲ್ಲ. ಸೊ ನಿಮ್ಮ ಹೂಕ್ವರ್ಮ್ ಎಂಟ್ರಿ ಆಗೋದು ನಿಮ್ಮ ಕಾಲಿನಿಂದ ಅಲ್ಟಿಮೇಟ್ಲಿ ನಿಮ್ಮ ಇಂಟೆಸ್ಟೈನಾಗಿ ಹೋಗಿ ಸೆಟ್ಲಾಗುತ್ತೆ, ಅಲ್ಲಿ ರಕ್ತ ಕುಡಿತಾ ಇರುತ್ತೆ. ಇದ್ರ ಗೊತ್ತೇ ಆಗಲ್ಲ ಅಂದರೆ ರೌಂಡ್ ವರ್ಮ್ ಇದ್ದರೆ ಅಟ್ಲೀಸ್ಟ್ ಹೊಟ್ಟೆ ನೋವು ಬರುತ್ತೆ, ಒಂದೊಂದು ಸಾರಿ ಅವು ಬಾಲಾಗಿ ತೊಂದರೆ ಕೊಡ್ತವೆ. ಹುಕ್ ವರ್ಮು ಬರೀ ನಿಮ್ಮ ರಕ್ತ ಕುಡ್ಕೊಂಡು ಇರ್ತವೆ. ಸೊ ನೀವೇನಾದರೂ ಅನೇಮಿಕ್ ಆಗಿದ್ದೀರಾ ಅಥವಾ ಈ ನಡುವೆ ಯಾಕೋ ಭಾಳ ವೀಕ್ ಆಗಿಬಿಟ್ಟಿದ್ದೀರಾ ಅಂದರೆ ಅದಕ್ಕೆ ಕಾರಣ ನಿಮ್ಮ ಹುಕ್ ವರ್ಮು. ಇದಕ್ಕೂ ಕೂಡ ಟ್ರೀಟ್ಮೆಂಟು. ಸೊ ನಾನು ಎಲ್ಲ ರೈತರಿಗೂ ಗಂಬೂಟ್ ಹಾಕ್ಕೊಂಡು ಹೊಲ ಉಳಿರಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದ ಪದ್ಧತಿ ಅದು. ಸೊ ನೀವು ಪ್ರತಿಯೊಬ್ಬರು ಕೂಡ ಭಾಳ ಚೀಪೆಸ್ಟ್ ಮಾತ್ರೆ ಆಲ್ಬೆಂಡಜೋಲ್ 10 ರೂಪಾಯಿದು ತಿಂಗಳಿಗೆ 2. ಆ್ಯಕ್ಚುಲಿ ಸರ್ಕಾರಿ ಮಕ್ಕಳಿಗೆ ಫ್ರೀ ಕೊಡ್ತಾರೆ, ಸರ್ಕಾರಿ ಶಾಲಾ ಮಕ್ಕಳಿಗೆ. ಇದು ಯಾಕೆಂದರೆ ಡಾಕ್ಟರ್ ಶಂಕರ್ ನಾಯಕ್ ಅಂತ ನನ್ನ ಸೀನಿಯರ್, ನಾವಿಬ್ಬರು ಫ್ರಮ್ ಬಳ್ಳಾರಿ ಮೆಡಿಕಲ್ ಕಾಲೇಜ್, ಅವರು ಹೆಲ್ತ್ ಎಜುಕೇಷನ್ ಮಿನಿಸ್ಟರ್ ಆದಾಗೆ ಎಲ್ಲೋ ಒಂದು ಕಡೆ ನಾವಿಬ್ಬರು ಒಂದು ಪಾರ್ಟಿಸಿಪೇಟ್ ಮಾಡಿದಾಗ ನಾನು ಅವತ್ತು ಭಾಷಣ ಮಾಡಿದೆ, ದಯವಿಟ್ಟು ಮಕ್ಕಳಿಗೆ ಆಲ್ಬೆಂಡಜೋಲ್ ಮಾತ್ರೆ ಅಲ್ಲೇ ತಿನ್ನಿಸ್ಬೇಕು ಅವ್ರಿಗೆ. ತೊಗೊಂಡು ಇಲ್ಲದ್ರೆ ದಾರಿ ಒಳಗೆ ಬಿಸಾಕೊಂಡು ಹೋಗ್ತಾರೆ. ಯಾಕಂದರೆ ಹಳ್ಳಿ ಕಡೆ ಹೆಂಗಂದರೆ ಮಾತ್ರೆ ತಿಂದರೆ ಉಷ್ಣ ಆಗುತ್ತೆ, ಮಾತ್ರೆ ತಿಂದರೆ ಅದಾಗುತ್ತೆ ಇದಾಗುತ್ತೆ ಅಂತ. ಅದಕ್ಕೆ ದಯವಿಟ್ಟು ಶಾಲಾ ಮಕ್ಕಳಿಗೆ ಅಲ್ಲೇ ಅಗಿಸಿ ತಿನ್ನಿಸಿ ಮನೆಗೆ ಕಳಿಸಿ ಅಂತ ಅದೊಂದು ಸ್ಕೀಮ್ ಬಂತು, ಇವತ್ತೂ ಇದೆ. ದಯವಿಟ್ಟು ಸರ್ಕಾರಿ ಶಾಲೆಯಲ್ಲಿ ಕೊಡುವಂಥ ಮಾತ್ರೆಗಳನ್ನ ಮಕ್ಕಳಲ್ಲೇ ಇವತ್ತು ಕೂಡ ಹೆಲ್ತ್ ವರ್ಕರ್ಸ್ ಬರ್ತಾರೆ ಪ್ರೈಮರಿ ಹೆಲ್ತ್ ಸೆಂಟ್ರಿಂದ. ಸೊ ಎಷ್ಟು ಇಂಪಾರ್ಟೆಂಟ್ ಸ್ಕೀಮ್ ಅಂದರೆ ನಮ್ಮ ದೇಶದ ಜನರ ರಕ್ತವನ್ನು ಕಾಪಾಡಬೇಕಾದ್ರೆ, ಆರೋಗ್ಯವನ್ನು ಕಾಪಾಡಬೇಕಾದ್ರೆ ನೀವು ಈ ಆಲ್ಬೆಂಡಜೋಲ್ ಮಾತ್ರೆನ ಅಗದು ತಿನ್ನಬೇಕು. ಥ್ಯಾಂಕ್ ಯು.